ಈ ಕ್ಲಿನಿಕಲ್ ಪೋಸ್ಟ್ ಅದಾವಲ್ಲ, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಇಟ್ಕೊಂಡು ಬಾಕಿ ಎಲ್ಲ ಟೆಕ್ನಿಕಲ್ ಪೋಸ್ಟ್ ಅಂತ ಕನ್ವರ್ಟ್ ಮಾಡಬೇಕಂತ ವಿಚಾರ ಮಾಡ್ತಾ ಇದ್ದೇವೆ. ಟೆಕ್ನಿಕಲ್ ಅಂದರೆ ಅವರಿಗೆಲ್ಲ ಟೈಪಿಂಗು ಮತ್ತೊಂದು ನಿಮ್ಮ ಕಂಪ್ಯೂಟರು ಎಲ್ಲ ನಾಲೆಜ್ ಇರ್ತದೆ. ಎಲ್ಲ ಅವಶ್ಯಕತೆ ಕ್ಲಿನಿಕಲ್ದದೆ ಅಷ್ಟು ತಗೊಂಡು ಬಾಕಿ ಎಲ್ಲ ಟು ಕನ್ವರ್ಟ್ ದೆಮ್ ಆಸ್ ಟೆಕ್ನಿಕಲ್ ಪೋಸ್ಟ್. ಅದರಿಂದ ಜನರಿಗೂ ಅನುಕೂಲ ಆಗ್ತದೆ, ಆಡಳಿತಗೂ ಅನುಕೂಲ ಆಗ್ತದೆ. ಆಡಳಿತ ಸ್ವಲ್ಪ ಹಗರು ಆಗ್ತದೆ, ಪಾರದರ್ಶಕ ಆಗ್ತದೆ, ಬೇಗನೆ ರಿಸಲ್ಟ್ ಸಿಗ್ತವೆ. ಆ ದಿಕ್ಕಲ್ಲಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಸಹಕಾರವೂ ಇರಬೇಕು. ಮತ್ತು ನಮ್ಮ ಅಡ್ವೈಸರ್ ಅದರ ಅವರು ಎಲ್ಲ ಹೇಳಬೇಕಾದ್ರೆ ಹೇಳಿ. ಈಗ ಸಾಹೇಬ್ರು ಹೇಳಿದಂಗೆ 5039 ರೆಕಮೆಂಡೇಶನ್ಸ್ ಈಗ ಮಾಡಿದೆ. ಈಗ ವಿಜಯ್ ಭಾಸ್ಕರ್ ಅವರಿದ್ದಾರೆ. ಈ ರೆಕಮೆಂಡೇಶನ್ ಅಲ್ಲಿ ತಾವು ತಿಳಿದಾಗೆ 853 ಇಂಪ್ಲಿಮೆಂಟೇಷನ್ ಆಗಿದೆ. ಸೊ ಫೋಕಸ್ ಆಫ್ ದಿ ಕಮಿಷನ್ ವುಡ್ ಬಿ ಅದು ಏನಂತ ಹೇಳಿದ್ರೆ ಈ ಬಾಕಿ ಉಳಿದ ರೆಕಮೆಂಡೇಶನ್ ಇಂಪ್ಲಿಮೆಂಟೇಷನ್ ಮಾಡಿ ಅದನ್ನ ಫೋರ್ಸ್ ಮಾಡೋದು ಒಂದು ಮುಖ್ಯವಾದ ಕೆಲಸ ಕಮಿಷನ್ ಮುಂದೆ. ಬಟ್ ಆಕ್ಚುಲಿ ಸಾಹೇಬರು ಬಂದ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನಮಗೆ ಸ್ಟ್ರೆಂತ್ ಪ್ರೆಷರ್ ಇದೆ. ರೆಕಮೆಂಡೇಶನ್ ಇಂಪ್ಲಿಮೆಂಟೇಷನ್ ಮಾಡೋ ಒಂದು ಎಕ್ಸ್ಟ್ರಾ ಫೋರ್ಸ್ ಕೆಪಾಸಿಟಿ ಸಾಹೇಬರಲ್ಲಿದೆ. ಹಾಗಾಗಿ ಇಂಪ್ಲಿಮೆಂಟೇಷನ್ ಒಂದು ಸ್ವಲ್ಪ ಸ್ಪೀಡಪ್ ಆಗಿದೆ. ಸಾಹೇಬ್ರಿ ಅಂತ ಈಗ ನಾವು ಎಂಡ್ ಟು ಎಂಡ್ ಆನ್ಲೈನ್ ಸರ್ವಿಸಸ್ ಈ ನಾಗರಿಕ ಸೇವೆಗಳಿಗೆ ಸಂಬಂಧಪಟ್ಟಂತೆ ಇರೋ ಶಿಫಾರಸುಗಳನ್ನ ಬಹುತೇಕವಾಗಿ ಎಂಡ್ ಟು ಎಂಡ್ ಆನ್ಲೈನ್ ಸರ್ವಿಸಸ್ ಮಾಡಬೇಕು. ಅವನ್ನ ಕ್ಯಾಶ್ಲೆಸ್ ಮಾಡಬೇಕು, ಕಾಂಟ್ಯಾಕ್ಟ್ಲೆಸ್, ಕ್ಯಾಶ್ಲೆಸ್, ರಿಮೋಟ್ ಪಾಯಿಂಟ್ ಇಂದ ಅವರ ಸರ್ವಿಸ್ಗಳನ್ನ ಪಡೆಯಲಿಕ್ಕೆ ಅವಕಾಶ ಆಗಬೇಕು. ಅದು ಮುಖ್ಯವಾದ ಉದ್ದೇಶ ಇಟ್ಕೊಂಡು ಈ ಆನ್ಲೈನ್ ಸರ್ವಿಸಸ್ ಏನಿದೆ ಅದನ್ನ ಪ್ರತಿ ಇಲಾಖೆಯಲ್ಲೂ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಇದಾದ ನಂತರ ಈಗ ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ಬೆಳಗಾಂ ಜಿಲ್ಲೆಯಲ್ಲಿ ಮತ್ತೆ ಕಾರವಾರ ಜಿಲ್ಲೆಯಲ್ಲಿ ಸಾಹೇಬ್ರು ನಾವೆಲ್ಲ ಸಭೆ ಮಾಡ್ತಾರೆ. ಹೊಸ ಕೆಲವು ರೆಕಮೆಂಡೇಶನ್ಗಳು ಬಂದಿದ್ದಾವೆ, ಮಾಡಿದ್ದೇವೆ. ಎಸ್ ಸರ್, ಸಭೆಗಳು ಮಾಡಿದ್ದೇವೆ. ಅಲ್ಲಿ ಸಾರ್ವಜನಿಕರು ಕೆಲವು ರೆಕಮೆಂಡೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕಡೆಯಿಂದ ಕೆಲವು ಹೊಸ ರೆಕಮೆಂಡೇಶನ್ಗಳು ಬಂದಿದ್ದಾವೆ. ಈ ದೇ ಆರ್ ಅಪಾರ್ಟ್ ಫ್ರಮ್ 5039 ರೆಕಮೆಂಡೇಶನ್ ಆಲ್ರೆಡಿ ಅದು ಪಟ್ಟಿಯಲ್ಲಿ ಬಿಟ್ಟು, ಸೊ ಅದನ್ನು ಸಹ ಹೊಸದಾಗಿ ನಾವು ಫಾರ್ಮುಲೇಟ್ ಮಾಡೋ ಬಗ್ಗೆ ಕಮಿಷನ್ ಆಕ್ಷನ್ ತಗೊಳ್ತಾ ಇದೆ. ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಏನಿದೆ, ಒಂದು 164 ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಸ್ ಇದಾವೆ ನಮ್ಮಲ್ಲಿ. ಆ 164 ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಕೇವಲ 52 ಅಥವಾ 53 ಮಾತ್ರ ದೇ ಆರ್ ಎಫಿಷಿಯೆಂಟ್ಲಿ ಅವು ನಡೀತಾ ಇದ್ದಾವೆ. ಬಾಕಿ ಉಳಿದವು ದೇ ಮೇನ್ಲಿ ದೇ ಕನ್ಸ್ಯೂಮಿಂಗ್ ಮೋರ್ ಆನ್ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಅಂಡ್ ಸಮಥಿಂಗ್ ಲೈಕ್ ಡೂಯಿಂಗ್ ಲೆಸ್ ವರ್ಕ್ ಆನ್ ಇಂಪ್ಲಿಮೆಂಟೇಷನ್ ಆಫ್ ಸ್ಕೀಮ್ಸ್ ಇದ್ದಾವೆ. ಸೊ ಅದನ್ನ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ, ಅದನ್ನ ಸ್ಟ್ರೆಂಥನ್ ಮಾಡೋದು ಅಥವಾ ಏನ್ ಮಾಡೋದು ಅನ್ನೋದು ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಅದನ್ನು ನಾವು ಡಿಸೈಡ್ ಮಾಡ್ತಾ ಇದ್ದೀವಿ. ಡೆಲಿಗೇಷನ್ ಆಫ್ ಪವರ್ ಬಹಳ ಮುಖ್ಯವಾದ ಒಂದು ಅಂಶ ನಾವು ಇಟ್ಟುಕೊಂಡಿದ್ದೀವಿ. ಅಧಿಕಾರದ ವಿಕೇಂದ್ರೀಕರಣ. ತಾವು ತಿಳಿದಾಗೆ ಅನೇಕ ನಾವು ಜಿಲ್ಲೆಗಳಲ್ಲಿ ನೋಡಿದಾಗ ಸಾಹೇಬ್ರಿಗೆ ಹೇಳ್ತಾ ಇದ್ರು, ಧಾರವಾಡ ಜಿಲ್ಲೆಯಲ್ಲಿ ಹೇಳ್ತಾ ಇದ್ರು, ವುಮನ್ ಅಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸ್ಮಾಲ್ ಬಿಲ್ ಕೌಂಟರ್ ಸಿಗ್ನೇಚರ್ಗೆ ಡೈರೆಕ್ಟ್ ರೇಟಿಂಗ್ ಬರ್ತಾ ಇದೆ. ಸೊ ಮೆನಿ ಫೈಲ್ಸ್ ಅವು ಜಿಲ್ಲಾ ಮಟ್ಟದಿಂದ ಸೆಕ್ರೆಟರಿಯೇಟ್ ಲೆವೆಲ್ಗೆ ಕೌಂಟರ್ ಸಿಗ್ನೇಚರ್ಗೆ ಮತ್ತೆ ಅಪ್ರೂವಲ್ಗೆ ಬರ್ತಾ ಇದೆ. ಸೊ ಹಾಗಾಗಿ ಮೋಸ್ಟ್ ಆಫ್ ದಿ ಸರ್ವಿಸಸ್ ಏನಿದೆ ಗ್ರೂಪ್ ಸಿ, ಗ್ರೂಪ್ ಡಿ ಸಂಬಂಧಪಟ್ಟಂತವು, ಆಮೇಲೆ ಸ್ಮಾಲ್ ಬಿಲ್ಸ್, DC ಬಿಲ್ಸ್, ಕೌಂಟರ್ ಸಿಗ್ನೇಚರ್ ಇದೆಲ್ಲ ಜಿಲ್ಲಾ ಮಟ್ಟಕ್ಕೆ ಡೆಲಿಗೇಷನ್ ಮಾಡಬೇಕು ಅನ್ನೋದು ಒಂದು ಇಟ್ಕೊಂಡು ನಾವು ಪ್ರತಿ ಇಲಾಖೆಯನ್ನು ನಾವು ಮಾಡ್ತಾ ಇದ್ದೀವಿ. C&R ಈಗ ರೀಡಿಪ್ಲಾಯ್ಮೆಂಟ್ ಆಫ್ ಸ್ಟಾಫ್ ಅಂತ ಅಕ್ರಾಸ್ ದಿ ಡಿಪಾರ್ಟ್ಮೆಂಟ್. ಉದಾಹರಣೆಗೆ ಈಗ ಕೆಲವು ಇಲಾಖೆಗಳಲ್ಲಿ FDA ಪೋಸ್ಟ್ಗಳು ವೇಕೆಂಟ್ ಇದ್ದಾವೆ. ಆ ವೇಕೆಂಟ್ FDA ಪೋಸ್ಟ್ ಬದಲಾಗಿ ಅದನ್ನ ಕ್ಯಾಡರ್ ಚೇಂಜ್ ಮಾಡಿಕೊಂಡು ಯೂಸ್ಫುಲ್ ಈಗ ಬಾಟಮ್ ಲೆವೆಲ್ ನಲ್ಲಿ RSKಗಳಿಗೆ ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಅಸಿಸ್ಟೆಂಟ್ ಅಥವಾ ವಿಲೇಜ್ ಅಕೌಂಟೆಂಟ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಈ ತರ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅಂಡ್ ರೀಡಿಪ್ಲಾಯ್ಮೆಂಟ್ ಅಕ್ರಾಸ್ ದಿ ಡಿಪಾರ್ಟ್ಮೆಂಟ್ ಇಂಥ ವಿಷಯಗಳನ್ನು ಸಹ ನಾವು ಆಯೋಗದಿಂದ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸರ್, ಈಗ 853 ಶಿಫಾರಸುಗಳು ಅನುಷ್ಠಾನಕ್ಕೆ ಬಂದಿದೆ. ಅದಕ್ಕೆ ಅದರಲ್ಲಿ ಪ್ರಮುಖ ಯಾವ ಅನುಷ್ಠಾನಕ್ಕೆ ಬಂದಿದೆ? ಒಂದು ಪಟ್ಟಿ ತಮಗೆ ಹೇಳ್ತೇನೆ, ಮುನ್ನಾಕ್ ಹೇಳ್ತಾರೆ ತಿಳ್ಕೊಳ್ರಿ. ಉದಾಹರಣೆಗೆ ಈಗ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಫ್ರಾಡ್ ಅಥವಾ ಫೇಕ್ ಡಾಕ್ಯುಮೆಂಟ್ ಮೇಲೆ ಆದಂತ ರಿಜಿಸ್ಟ್ರೇಷನ್ ಕ್ಯಾನ್ಸಲೇಷನ್ ಇರ್ಬೋದು. ಆಮೇಲೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅನ್ನ ಈ ವಿಲೇಜ್ ಅಕೌಂಟೆಂಟ್ಗಳಿಂದ ಅದು ಮೊದಲು ಏನಿತ್ತದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಇತ್ತು, ಅದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹಸ್ತಾಂತರ ಮಾಡ್ತಕ್ಕಂಥದ್ದು. ಆಮೇಲೆ ಇದು PHCಗಳು ಮತ್ತೆ ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರೈಮರಿ ಸ್ಕೂಲ್ಸ್, ಸೆಕೆಂಡರಿ ಸ್ಕೂಲ್ಗಳನ್ನ ಅವನ್ನ ಮರ್ಜ್
ಸೇಮ್ ಕಾಂಪೌಂಡಲ್ಲಿ ಇರ್ತಕ್ಕಂಥದ್ದು ಮರ್ಜ್ ಮಾಡ್ತಕ್ಕಂಥದ್ದು. ಆಮೇಲೆ ಈ ಥರ ಎಲ್ಲ ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್, ಮೈನ್ ರೆಕಮೆಂಡೇಶನ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ಅದೇ ಕಾಂಪೌಂಡಲ್ಲಿ ಒಂದು ಅಂಗನವಾಡಿ ಇದೆ, ಒಂದು ಸ್ಕೂಲ್ ಇದೆ, ಮಲ್ಟಿಪಲ್ ಸ್ಕೂಲ್ಸ್ ಇದ್ದಾವೆ. ಸೊ ಅದನ್ನು ಇಟ್ ಹ್ಯಾಸ್ ಟು ಬಿ ಮರ್ಜ್ ಅಂಡ್ ದೇರ್ ಶುಡ್ ಬಿ ಎ ಕಾಮನ್ ಎಸ್ಟಾಬ್ಲಿಷ್ಮೆಂಟ್ ಸೊ ದಟ್ ದಿ ಎಕ್ಸಿಸ್ಟಿಂಗ್ ಪವರ್ ಏನಿದೆ ಅವರಲ್ಲಿ, ಮ್ಯಾನ್ ಪವರ್, ಅಕಾಡೆಮಿಕ್ಸಲ್ಲಿ ಏನು ಅವ್ರಿಗೆ ಸ್ಟ್ರೆಂತ್ ಇದೆ ಅದನ್ನು ದೇ ಕ್ಯಾನ್ ಬೆಟರ್ ಯೂಸ್ ಇಟ್ ಅಂತ. ಫಾರ್ ಎಕ್ಸಾಂಪಲ್ PHCಗಳು ರೀಡಿಪ್ಲಾಯ್ಮೆಂಟ್ ಆಫ್ ಸ್ಟಾಫ್ ಫಾರ್ ದಿ PHC, ಈ ಥರದ್ದೆಲ್ಲ ಈ ರೀಡಿಪ್ಲಾಯ್ಮೆಂಟ್ RSK PHCಗಳು ನೋಡ್ತಾ ಇದ್ದೀವಿ. ಆಮೇಲೆ ಬಹಳ ಮುಖ್ಯವಾಗಿ ನಮಗೆ ಲಾಸ್ಟ್ ಟೈಮ್ ಸಾಹೇಬರು ಇದ್ದಾಗ ಚರ್ಚೆ ಮಾಡ್ತಾ ಇದ್ರು, ಎಲೆಕ್ಟ್ರಿಸಿಟಿ ಬಿಲ್ಸ್ ಆಫ್ ಗ್ರಾಮ ಪಂಚಾಯತ್, ಅದು ಇಟ್ ಈಸ್ ಬಿಕಮಿಂಗ್ ಎ ಹ್ಯೂಜ್ ಬರ್ಡನ್. ಸೊ ಅದೆಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಶಿಫಾರಸುಗಳನ್ನು ಕೊಟ್ಟಿದ್ವಿ, ಅವು ಇಂಪ್ಲಿಮೆಂಟೇಷನ್ ಆಗ್ತಾ ಇದ್ದಾವೆ. ಆಮೇಲೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಕೆಲವು ಜನರಲ್ ಎನ್ರೋಲ್ಮೆಂಟ್ ರೇಷಿಯೋ ಮಾಡಿಫಿಕೇಶನ್ ಮಾಡೋದಿರ್ಬೋದು, ಅಥವಾ ವ್ಯಾಲ್ಯೂಯೇಷನ್ ಪ್ಯಾಟರ್ನ್ ಬದಲಾವಣೆ ಇರಬಹುದು, ಅಥವಾ ಎಕ್ಸಾಮಿನೇಷನ್ ಪ್ಯಾಟರ್ನ್, ಇದೆಲ್ಲ ಮೈನ್ ರೆಕಮೆಂಡೇಶನ್ ನಮ್ಮ 4th ರಿಪೋರ್ಟಲ್ಲಿತ್ತು. ಅದರಲ್ಲಿ ಬಹಳ ಮುಖ್ಯವಾದ ರೆಕಮೆಂಡೇಶನ್ಸ್ ಎಲ್ಲ ಇಂಪ್ಲಿಮೆಂಟ್ ಆಗಿ ಅದ್ರ ಇಂಪ್ಯಾಕ್ಟ್ ಅನ್ನ ವಿ ಕ್ಯಾನ್ ರೈಟ್ ನೌ ವಿ ಕ್ಯಾನ್ ಸಿ ದಟ್ ಇಂಪ್ಯಾಕ್ಟ್ ಆನ್ ಸರ್. BPL ಬಹಳ ಅಲಿಗೇಷನ್ ಇದೆ, ಯಾರು ಸುಮಾರು ಗೌರ್ಮೆಂಟ್ ಲೆವೆಲಲ್ಲೇ ಸುಮಾರು ವರ್ಷದಿಂದ ಪೆಂಡಿಂಗ್ ಇದೆ. ನೀವು ಸರ್ಕಾರಿ ನೌಕರರಿದ್ದಾರೆ, ನೀವು ಈವನ್ ಲ್ಯಾಂಡ್ ಲಾರ್ಡ್ಸ್ ಇದ್ದಾರೆ, ಆ ಥರದಲ್ಲಿ ಸುಮಾರು. ನಾ ಈಗ ಹೇಳಿದೆಲ್ಲ, ನಮ್ಮ ದೃಷ್ಟಿಯಿಂದ ಬಹುತೇಕ ಗೌರ್ಮೆಂಟ್ ಆಫೀಸರ್ಸ್ಗೆ ಇದು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಅವರು ಸ್ಯಾಲರಿ ಬಿಲ್ ಹಾಜರು ಮಾಡಬೇಕು, ಅವರು ಇನ್ಕಮ್ ಲಿಮಿಟ್ ಇದ್ದ ನಂತರ ಅದರ ಹೊರ ಅವರಿದ್ರೆ ಮಾಡಕ್ಕೆ ಬರುವುದಿಲ್ಲ. ನಾ ಈಗಾಗಲೇ ಹೇಳಿದಾಗೆ ಭಾಳಷ್ಟು ಜನ ಆರ್ಥಿಕವಾಗಿ ಸಂಪನ್ನಿತ ಜನ, ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಜನ ಇದರ ದುರುಪಯೋಗ ತಗೊಳ್ತಾ ಇದ್ದಾರೆ. ಹಾಗಾಗಿ ಕೆಲವು ಅರ್ಹತೆ ಇರೋ ಜನರಿಗೆ ಸಿಗ್ತಾ ಇಲ್ಲ. ಹಾಗೆ ಅರ್ಹತೆ ಇರೋ ಜನರಿಗೆ ಸಿಗೋ ಬಗ್ಗೆ ಮೊದಲೇ ಪ್ರಯತ್ನ ಅದು ಆಗಿದೆ. ಬಹುತೇಕ ಅರ್ಹತೆ ಇರೋ ಜನ ಮೋಸ್ಟ್ಲಿ ಎಲ್ಲ ಮುಗ್ದಿರ್ಬೋದು, ಆದರೂ ಸಹ ಯಾವ ಉಳಿದ್ರೂ ಸಹ ಅದು ನಾವು ಐಡೆಂಟಿಫೈ ಮಾಡಿ ಅವ್ರು ಕೊಡಿಸೋ ವ್ಯವಸ್ಥೆ ಆಗಬೇಕು. ಯಾರ ಅರ್ಹತೆ ಇಲ್ಲ, ಕಾನೂನು ವಿರುದ್ಧ ಯಾರು ತಗೊಂಡಿದ್ದರೆ ಅದು ನಾವು ಕಂಪಲ್ಸರಿವಾಗಿ ರದ್ದುಪಡಿಸಬೇಕಾಗ್ತದೆ. ಅದು ನಾವು ಸಹ ಟೈಮ್ ಬಾಂಡ್ ಪ್ರೋಗ್ರಾಮ್ ಆಗಬೇಕಾಗ್ತದೆ. ಅದ್ರ ಬಗ್ಗೆ ಸಹ ಆದಷ್ಟು ಬೇಗನೆ ಒಂದು ಕಮಿಟಿ ಮಾಡಿದ್ದೇವೆ, ಒಂದು ಸಬ್ ಕಮಿಟಿ ಮಾಡಿದ್ದೇವೆ. ಅಡಿಷನಲ್ ಕಮಿಷನರ್ ಡೆವಲಪ್ಮೆಂಟ್ ಅವರ ಅಧ್ಯಕ್ಷತೆಯಲ್ಲಿ ಆ ರಿಪೋರ್ಟ್ ಒಂದು 15-20 ದಿವಸದಲ್ಲಿ ಬರಬಹುದು. ಬಂದ ಆ ರೆಕಮೆಂಡೇಶನ್ ಇಮಿಡಿಯೇಟ್ಲಿ ಗವರ್ಮೆಂಟ್ ಕಳಿಸ್ತೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.